ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಜೊತೆ. ಇದು ನನ್ನ ಕೂರ್ಗ್ ಟೂರ್ ನ ಲಾಸ್ಟ್ ವಿಡಿಯೋ. ಇವತ್ತು ನಾವು ಕೂರ್ಗಿಂದ ವಾಪಸ್ ಮಣಿಪಾಲ್ ಹೊರಡ್ತಾ ಇದ್ದೇವೆ. ಕೂರ್ಗಲ್ಲಿ ನಮ್ಮ ಲಾಸ್ಟ್ ಡೇ. ಇವತ್ತು ನಾವು 11 o'clockಗೆ ಬ್ರಿಚ್ವುಡ್ ರೆಸಾರ್ಟ್ ಇಂದ ಕೌಟ್ ಮಾಡಿದ್ವಿ ಹಾಗೂ ಅಲ್ಲಿಂದ ಸೀದಾ ಮಂಡಲ್ಪಟ್ಟಿಗೆ ಹೋದ್ವಿ. ಈ ಮಂಡಲ್ಪಟ್ಟಿಯ ಒಂದು ಜೀಪ್ ರೈಡ್ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಜೀಪ್ ರೈಡ್ ಹೇಗಿತ್ತು, ನಾವು ನಮ್ಮ ಫ್ರೆಂಡ್ಸ್ ಜೊತೆ ಏನೆಲ್ಲ ಗಮ್ಮತ್ ಮಾಡಿದ್ವಿ ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡಬಹುದು. ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ. ಹೊರಡೋ ಸಮಯ ನೋಡಿ, ಎಲ್ಲರೂ ಬಸ್ ಹತ್ತಾ ಇದ್ದಾರೆ. ಸೊ 2 ದಿವಸ ಚೆನ್ನಾಗಿ ಕಳೆದ್ವಿ ಇಲ್ಲಿ ಬ್ರಿಚ್ವುಡ್ ರೆಸಾರ್ಟಲ್ಲಿ. ಈಗ ನೀವು ನೋಡ್ತಾ ಇರುವಂಥದ್ದು ಕುಶಾಲ್ ನಗರದಲ್ಲಿ ನೋಡಿ ಮಣ್ಣಿನ ಪಾಟ್ ಒಂದು ಶಾಪಿಗೆ ಪಾಟ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಪಾಟ್ಗಿಂತ ಇನ್ನೊಂದು ಪಾಟ್ ಎಷ್ಟು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಪಾಟ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ಕೂರ್ಗಿಂದ ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಂತಾದರೆ ನಿಮಗೆ ಕುಶಾಲ್ ನಗರದಲ್ಲಿ ಕೆಲವೊಂದು ಶಾಪಿಂಗ್ ಪಾಯಿಂಟ್ ಸಿಗುತ್ತೆ. ಅಲ್ಲಿ ಒಂದು ಕ್ರಾಫ್ಟ್ ಐಟಮ್ಸ್ ತುಂಬ ಚೆನ್ನಾಗಿದೆ. ನೀವೇನಾದರೂ ಗಿಫ್ಟ್ ಕೊಡೋದಿದ್ರೆ ಅಂಥ ಐಟಮ್ಸ್ ಕೊಡೋದು ತುಂಬ ಚೆನ್ನಾಗಿದೆ. ಇಲ್ಲಿ ಒಮ್ಮೆ ವಿಸಿಟ್ ಕೊಟ್ಟರೆ ಚೆನ್ನಾಗಿರುತ್ತೆ. ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಬಾರ್ಗೇನ್ ಮಾಡಬೇಕಾಗುತ್ತೆ. ಅವರು ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ, ಬಟ್ ಬಾರ್ಗೇನ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಕಡಿಮೆ ಮಾಡ್ತಾರೆ. ಎಷ್ಟು ಒಳ್ಳೊಳ್ಳೆ ಇದೆ ಅಂತ ನೋಡಿ. ಬುದ್ಧಂದು ನೋಡಿ, ನನಗೆ ತುಂಬ ಇಷ್ಟ ಆಯಿತು. ಗಿಡ ಇಲ್ಲ ಇದು. ನಾನು ಬುದ್ಧನ ಒಂದು ಶೋ ಪೀಸ್ ಅನ್ನ 150 rupeesಗೆ ಬಾರ್ಗೇನ್ ಮಾಡಿ ತಗೊಂಡೆ. ಇಲ್ಲಿ ಬಂದ್ರೆ ಮಾತ್ರ ಬಾರ್ಗೇನ್ ಮಾಡಬೇಕು. ಒಳ್ಳೆ ಪೀಸ್ಗಳಿವೆ, ಬಟ್ ಹೇಳ್ತಾರೆ. ಶಾಪಿಂಗ್ ಮುಗಿದ್ಮೇಲೆ ನಾವು ಸೀದಾ ಲಂಚ್ಗೆ ಹೊರಟ್ವಿ. ಲಂಚ್ಗೆ ನಾವು ಸಿಟಿಲಿ ಇರುವ ದ ಫೋರ್ಟ್ ಮರ್ಕೆರಾ ಮಲ್ಟಿ ಕಸಿನ್ ರೆಸ್ಟೋರೆಂಟ್ಗೆ ಹೋದ್ವಿ. ಇಲ್ಲಿದು ಫುಡ್ ಚೆನ್ನಾಗಿತ್ತು. ಈಗ ನಾವು ಮಂಡಲ್ಪಟ್ಟಿ ಹೋಗ್ತಾ ಇದ್ದೇವೆ. ಮಂಡಲ್ಪಟ್ಟಿ ಹೋಗಬೇಕಾದ್ರೆ ಈ ಥರ ಜೀಪಲ್ಲಿ ಹೋಗಬೇಕು ನೋಡಿ. ಬೇರೆ ಯಾವ ವೆಹಿಕಲ್ ಕೂಡ ಮಂಡಲ್ಪಟ್ಟಿಗೆ ಹೋಗೋದಿಲ್ಲ. ನಾನು ಮಂಡಲ್ಪಟ್ಟಿ ಹೋಗಲಿ ತುಂಬ ಸಮಯದಲ್ಲಿ ಕಾಯ್ತಾ ಇದ್ದೆ. ಎಷ್ಟು ಸಲ ನಾನು ಕೂರ್ಗಿಗೆ ಬಂದೆ, ಒಂದು ಸಲ ಕೂಡ ಮಂಡಲ್ಪಟ್ಟಿ ಹೋಗಿರಲಿಲ್ಲ. ಸೊ ತುಂಬ ಖುಷಿ ಅನಿಸ್ತಾರೆ ಇವತ್ತು ಹೋಗೋದು, ಅದು ನಮ್ಮ ಪವರ್ ಟೀಮ್ ಜೊತೆ. ಸೊ ಈ ಥರ ಓಪನ್ ಜೀಪಲ್ಲಿ ಹೋಗಬೇಕು ನೋಡಿ. ಬೇರೆ ಹೌದು, ಮಡಿಕೇರಿ ನೋಡ್ಬೋದು. ಈ ಥರ ಅಲ್ಲಿಗೆ ಬೇರೆ ಯಾವುದೇ ವೆಹಿಕಲಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ರೋಡ್ ಪೂರ್ತಿ ಹೋಗಿದೆ. ಅದರ ರೋಡ್ ಹೇಗಿದೆ ಅಂತ ಹೇಳಿದರೆ ಯಾವುದೇ ವೆಹಿಕಲ್ ಕೂಡ ಆ ರೋಡಲ್ಲಿ ಹೋಗಲ್ಲ, ಬರೀ ಜೀಪ್ ಮಾತ್ರ. ನಮಗೆ ಈ ಜೀಪ್ಗಳೆಲ್ಲವೂ ನಮ್ಮದೇನು ಕೂರ್ಗಿದು ಏನು ಮೇನ್ ಸಿಟಿ ಇದೆ ಅಲ್ವಾ, ಅಲ್ಲಿ ಸಿಗುತ್ತೆ. ಮಂಡಲ್ಪಟ್ಟಿಗೆ ಹೋಗೋ ಜೀಪ್ಗಳೆಲ್ಲ ಅಲ್ಲಿ ನಿಂತಿರ್ತದೆ. ಕೂರ್ಗಿದು ಏನು ಫೋರ್ಟ್ ಇದೆ ಅಲ್ವಾ, ಅದ್ರ ಆಪೋಸಿಟೇ ನಿಂತಿರ್ತದೆ ಜೀಪ್ಗಳು. ಅಲ್ಲಿಂದ ನಾವು ಒಂದು ಜೀಪಲ್ಲಿ ಒಂದು 8 ಜನ ಹಿಡಿತಾರೆ. ನಾವು ಶೇರ್ ಮಾಡ್ಕೊಂಡು ಹೋಗ್ಬೋದು.
ಮಂಡಲ್ಪಟ್ಟಿ ವ್ಯೂ ಪಾಯಿಂಟ್ಗೆ ಹೋಗಬೇಕಾದ್ರೆ ನಮ್ಮ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಯಾಕೆಂದ್ರೆ ರೋಡ್ ಸರಿಯಾಗಿಲ್ಲ. ಈ ವ್ಯೂ ಪಾಯಿಂಟ್ಗೆ ಹೋಗಬೇಕಾದ್ರೆ ನಾವು ಪ್ರೈವೇಟ್ ಜೀಪ್ ಅಲ್ಲಿ ಹೋಗಬೇಕು. ಮಡಿಕೇರಿ ಫೋರ್ಟ್ ನ ಆಪೋಸಿಟ್ ಅಲ್ಲಿ ನಿಮಗೆ ಬೇಕಾದಷ್ಟು ಜೀಪ್ ಗಳು ಸಿಗುತ್ತೆ. ಸೊ ನೀವು ಜೀಪ್ ಅನ್ನ ಶೇರ್ ಮಾಡ್ಕೊಂಡು ಹೋಗಬಹುದು. ಮಂಡಲ್ಪಟ್ಟಿ ಪೀಕ್ ಪಾಯಿಂಟ್ ವರೆಗೆ ಈ ಡ್ರೈವ್ ಇದೆ ಅಲ್ಲ, ಇದಂತೂ ಸೂಪರ್ ಆಗಿದೆ, ತುಂಬಾ ಥ್ರಿಲ್ಲಿಂಗ್ ಆಗಿದೆ. ನೀವು ಮಂಡಲ್ಪಟ್ಟಿಗೆ ಬರೋದಾದ್ರೆ ನಿಮ್ಗೆ ಬೇಕಾದಷ್ಟು ನೀರು ಹಾಗೂ ಫುಡ್ ಏನಾದ್ರು ಹಿಡ್ಕೊಂಡು ಬನ್ನಿ. ಇಲ್ಲಿ ಯಾವುದೇ ಅಂಗಡಿಗಳಿಲ್ಲ. Wow, very good. Look at this. Wow. ಇಲ್ಲಿ ಹಾರ್ಟ್ ಪೇಷಂಟ್ ಇದ್ದವ್ರು ಬರ್ಲಿಕ್ಕೆ ಇಲ್ಲಲ್ಲ, ಸ್ಟಂಟ್ ಹೊರಗೆ ರಕ್ತಬಹುದು ಅಲ್ಲ ಅಲ್ಲ ಗೊತ್ತಿಲ್ಲ ಅವ್ರು ಕರ್ಕೊಂಡು ಹೋದ್ರೆ ಕಷ್ಟ ಬಾಬಾ ಅವರಿಗೆ ಸ್ಟಂಟ್ ಮಾಡಿದವರಿಗೆ ಬರ್ಬೋದು. ಮಂಡಲ್ಪಟ್ಟಿಗೆ ಹೋಗುವ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ನಿಮಗೆ ಬ್ಯಾಕ್ ಪೇನ್ ಇದ್ರೆ ಅಥವಾ ಯಾರಾದರೂ ಪ್ರೆಗ್ನೆಂಟ್ ಇದ್ದೀರಾ ಅಥವಾ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ರೆ ಖಂಡಿತವಾಗಿಯೂ ಇಲ್ಲಿ ಹೋಗೋದು ಅಷ್ಟು ಸೇಫ್ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಈ ರೋಡಲ್ಲಿ ತುಂಬಾ ಕಲ್ಲುಗಳಿವೆ, ಜಂಪ್ ಆಗುತ್ತೆ. ಒಳ್ಳೆ ಗಮ್ಮತ್ತಾಯ್ತು. ದಿನಕ್ಕೆ ಎಷ್ಟು ಜನ ಬರ್ತಾರೆ? ಸಾಧಾರಣ ದಿನಕ್ಕೆ ಎಷ್ಟು ಜನ ಬರ್ತಾರೆ ಇಲ್ಲಿ? ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ಇಲ್ಲಿವರೆಗೆ ಜೀಪ್ ಬರುತ್ತೆ. ಇಲ್ಲಿಂದ ಮೇಲ್ಗಡೆ ನಾವು ಹತ್ಕೊಂಡು ಹೋಗ್ಬೇಕು. ನೋಡಿ ನನ್ನ ಹಿಂದೆ ಇದೆ ಬೆಟ್ಟ ಕಾಣ್ತಾ ಇದೆಯಲ್ಲ, ಇಲ್ಲಿಗೆ ನಾವು ಹತ್ಕೊಂಡು ಹೋಗ್ಬೇಕು. ರೈಡ್ ಹೇಗಿತ್ತು? ರೈಡ್ ಕೈ ಕಾಲೆಲ್ಲ ನೆಟ್ಟಗಿದೆಯಾ? ಕುತ್ತಿಗೆ ಎಲ್ಲ ಆಯ್ತಲ್ಲ. ಒಳ್ಳೆ ಜನರೇಟರ್ ಆಯ್ತು. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಒಂದ್ಸತಿ ಬನ್ನಿ ನೋಡಿ. ಇದು ನಾರ್ಮಲಿ ಎಲ್ಲಿ ಸಿಗೋದಿಲ್ಲ, ನಮ್ಮ ಕೂರ್ಗಲ್ಲಿ ಮಾತ್ರ. ಇದು ಮಂಡಲ್ಪಟ್ಟೆ ಅಂತ ಪ್ಲೇಸ್. ಈ ಪ್ಲೇಸಲ್ಲಿ ನಾವು ಒಂದು 45 ಮಿನಿಟ್ಸ್ ಡ್ರೈವ್ ಆಗಿ ಬರಬೇಕು. ಜೀಪ್ ಮಾತ್ರ ಬರ್ತದೆ ಇಲ್ಲಿ. ಹಾಗಾಗಿ ಬನ್ನಿ, ಎಂಜಾಯ್ ಮಾಡಿ. ಕ್ಲೈಮೇಟ್ ಸಹ ಒಳ್ಳೆದಿದೆ. ಹೌದು, ಇಲ್ಲಿ ನೋಡಿ ಇವಾಗ ಬೆಟ್ಟಗಳೆಲ್ಲ ಡ್ರೈ ಕಾಣುತ್ತೆ. ಬಟ್ ನಂಗೆ ಅನಿಸಿದ್ರೆ ಅಕ್ಟೋಬರ್ ಟೈಮಿಗೆ ಬಂದ್ರಲ್ಲ ಹಸಿರಾಗಿ ತುಂಬ ಇನ್ನೂ ಚಂದ ಇರ್ಬೋದು, ನೋಡ್ಬೋದು. ಬಹುಶಃ ನಮಗೆ ಆವಾಗ ಬರಲಿಲ್ಲ ನಾವು ಅಕ್ಟೋಬರ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಈ ಸಲ ನೀಲ್ಕುಂಜಿ ಕೂಡ ಇತ್ತಲ್ವಾ ಹೂವು, ಅದು 12 ವರ್ಷಕ್ಕೊಮ್ಮೆ ಆಗುವ ಹೂವು, ಅದು ಕೂಡ ಇಲ್ಲಿ ಆಗಿತ್ತು. ಆವಾಗ ತುಂಬ ಚೆನ್ನಾಗಿರ್ತಾರೆ ವಿಸಿಟರ್ಸ್. ಆ ಟೈಮಿಗೆ ಇಲ್ಲಿ ಬರೋದು. ಮಂಡಲ್ಪಟ್ಟಿ ಎಲ್ಲ ಬಟ್ ಮಂಡಲ್ಪಟ್ಟಿ ಅಂತಂದರೆ ಇದೊಂದು ನಡುವೆ, ಮಂಡಲ್ಪಟ್ಟಿ ಎಂಬುದೊಂದು ಸೆಂಟರ್ ಈ ಬೆಟ್ಟಗಳದ್ದು. ಸುತ್ತಮುತ್ತ 4 ಸುತ್ತಲೂ ಇದು ಬೆಟ್ಟಗಳ ಸಾಲಿದೆ, ನಿಮಗೆ ನೋಡ್ಬೋದು. ಈಗ ನಾನು ಮೇಲೆ ಹೋದ್ಮೇಲೆ ನಿಮಗೆ ಫುಲ್ ತೋರಿಸ್ತೀನಿ ಅದರ ವ್ಯೂ, 360 ವ್ಯೂಸ್ ಹೇಗಿರುತ್ತೆ ಅಂತ. ಬಂದಿದ್ದು ನಾವು ನೋಡಿ, ಈ ರೋಡಿಂದ ಬಂದಿದ್ದು. ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿ. ಹೌದು, 4 ಸುತ್ತಲೂ ಬೆಟ್ಟಗಳ ಸಾಲಿ. ಮಂಡಲ್ಪಟ್ಟಿಯು ಮಡಿಕೇರಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ಈ ಮಂಡಲ್ಪಟ್ಟಿಯ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 4050 ಫೀಟ್ ಎತ್ತರದಲ್ಲಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಆಸೆ ಇತ್ತು ಇಲ್ಲಿ ಬರಬೇಕು ಅಂತ. ಇವತ್ತು ಬಂದಿದ್ದೀನಿ, ತುಂಬಾ ಖುಷಿ ಆಗುತ್ತೆ. ಹಾಗೆ ये जगह पहली बार आ रहे हैं. हाईएस्ट पॉइंट है सर, देख के अच्छा लगा. बट सनसेट देख के हमको ज़्यादा बेटर और सनराइज वो तो रुकना पड़ेगा ना. हाँ 7 हाँ 7. ಬಂದ್ಬಿಟ್ಟು ಆಸಮ್ ಎಕ್ಸ್ಪೀರಿಯನ್ಸ್. ಇಂಥ ಪ್ಲೇಸಿಗೆ ಬರೋದನ್ನ ಯಾರು ಮಿಸ್ ಮಾಡಬೇಡಿ. ಕರ್ನಾಟಕಕ್ಕೆ ಜೈ. ಇದು ಮಂಡಲ್ಪಟ್ಟಿನ ಹೇಳ್ತಾರೆ, ಇದಕ್ಕೆ ಮುಗಿಲ್ ಬೆಟ್ಟ ಅಂತ ಸಹ ಹೇಳ್ತಾರೆ. ಎರಡು ಹೆಸರಿದೆ. ತುಂಬಾ ಟೂರಿಸ್ಟ್ಗಳು ಇದ್ದಾರೆ ಇಲ್ಲಿ. ಬರುವಾಗ ಗೊತ್ತಾಗಲ್ಲ,
ಇಷ್ಟು ಜನ ಇರ್ಬೋದು ಅಂತೇಳಿ, ಬಟ್ ಇಲ್ಲಿ ನೋಡಿದ್ರೆ ತುಂಬಾ ಜನ ಇದ್ದಾರೆ. ವ್ಯೂ ಅಂತೂ ತುಂಬಾ ಸೂಪರ್ ಆಗಿದೆ. ಮಂಡಲ್ಪಟ್ಟಿ ಎಂಬುದು ಒಂದು ಪೀಕ್ ಪಾಯಿಂಟ್. ಇದು ನಿಮ್ಗೆ ಮಂಡಲ್ಪಟ್ಟಿಗೆ ಹೋಗಬೇಕಾದ್ರೆ ಸುಮಾರು 45 ನಿಮಿಷಗಳ ಒಂದು ಜೀಪ್ ರೈಡ್ ಅಲ್ಲಿ ಹೋಗಬೇಕಾಗುತ್ತೆ. ನೀವು ಮಂಡಲ್ಪಟ್ಟಿ ವ್ಯೂ ಪಾಯಿಂಟ್ಗೆ ಹೋಗಬೇಕಾದ್ರೆ ಜೀಪಿಂದ ಎಲ್ದ ಮೇಲೆ ಸುಮಾರು 15 ನಿಮಿಷ ವಾಕ್ ಮಾಡಬೇಕಾಗುತ್ತೆ. ಹೆಚ್ಚಾಗಿ ಇಲ್ಲಿ ಸನ್ಸೆಟ್ ನೋಡ್ಲಿಕ್ಕೆ ಬರ್ತಾರೆ. ಸನ್ಸೆಟ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನಂತೂ ಖಂಡಿತ ಮಿಸ್ ಮಾಡಬೇಡಿ. ನೀವು ಮಂಡಲ್ಪಟ್ಟಿಗೆ ಏನಾದರೂ ಟೂರ್ ಪ್ಲಾನ್ ಮಾಡೋದಾದ್ರೆ ನವೆಂಬರ್ ಇಂದ ಜನವರಿ ಬೆಸ್ಟ್ ಟೈಮ್ ಅಂತ ಹೇಳ್ಬಹುದು. ನೀವೇನಾದ್ರೂ ಕೂರ್ಗಿಗೆ ಹೋದ್ರೆ ಈ ಒಂದು ಮಂಡಲ್ಪಟ್ಟಿಯನ್ನಂತೂ ಖಂಡಿತ ಮಿಸ್ ಮಾಡಬೇಡಿ. ನಾನಂತೂ ಈ ಒಂದು ಜೀಪ್ ರೈಡ್ ಅನ್ನ ಖಂಡಿತ ಮರೆಯಲ್ಲ, ಅಷ್ಟು ಥ್ರಿಲ್ಲಿಂಗ್ ಆಗಿತ್ತು. ಇಲ್ಲಿ ಒಂದು ವಾಚ್ ಟವರ್ ಅನ್ನ ಮಾಡಿದ್ದಾರೆ. ಇದನ್ನ ಹತ್ತಿ ಒಂದು ನೋಡಿದಾಗ ನಮ್ಗೊಂದು ಅದ್ಭುತವಾದ ಒಂದು ಬೆಟ್ಟಗಳ ಸಾಲು ಕಾಣುತ್ತೆ. ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. One injured. 4 more shots in the party also. While walking. Thank you, Nikki. Welcome. Wow, wow. Nimmi. Look at the Mujate. Summer sunset. Nimmi.
ನಮ್ಮೂರು ಆ ಕಡೆ ನಿಮ್ಮೂರು ಈ ಕಡೆ ಇಷ್ಟು ಧೂಳು ಯಾಕೆ ನಿಮ್ಮ ಊರಲ್ಲಿ ಹೋಯ್ತಲ್ಲ ಎಲ್ಲ ಧೂಳು ಬಾಯಲಿ. We are singing songs and going. मैं चली तुमको प्यार की गली तुमको के नाम से मैं चली नन्ना नन्ना जाना ना वहाँ कोई प्यार कर मेरा लुटना रास्ते कट जाए रास्ते जिंदगी यूं ही चलती रहे खुशी मिले या गम बदलेंगे ना हम दुनिया चाहे बदलती रहे संग संग साथी चल ले हाथों में हाथ चल तू कमर मेरे साथ बिल्कुल ना बदला ये तो वही दीवाना है ओ ओ ओ Kannada. ಯಾರಾದರೂ ನನ್ನ ಕೂರ್ಗ್ ಟೂರ್ನ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋನ ನೋಡಿಲ್ಲ, ಅವರಿಗೋಸ್ಕರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ಖಂಡಿತವಾಗಿ ಈ ವಿಡಿಯೋವನ್ನು ನೋಡಿ. ನನ್ನ ಇವತ್ತಿನ ಈ ಮಂಡಲ್ಪಟ್ಟಿಯ ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅಂತ ಎನಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರ ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಟಿಲ್ ದೆನ್ ಬಾಯ್ ಬಾಯ್.